Hi friends, complete MSO tutorials. Previous ವಿಡಿಯೋದಲ್ಲಿ ನಾವು ಹೆಡರ್ ಅಂಡ್ ಫುಟರ್ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ ದಿಸ್ ವಿಡಿಯೋ ನಾವು ಟೆಕ್ಸ್ಟ್ ಗ್ರೂಪ್ ಇನ್ ಇನ್ಸರ್ಟ್ ಮೆನು. ಟೆಕ್ಸ್ಟ್ ಗ್ರೂಪ್ ಅಲ್ಲಿ ಯಾವ ರೀತಿ ಕಮಾಂಡ್ಸ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. MS Word text group. Text group ಅಲ್ಲಿ ನೋಡಿ ಟೆಕ್ಸ್ಟ್ ಬಾಕ್ಸ್, ಕ್ವಿಕ್ ಪಾರ್ಟ್ಸ್, ವರ್ಡ್ ಆರ್ಟ್, ಡ್ರಾಪ್ ಕ್ಯಾಪ್, signature line, date and time, object and even you can insert text from file. ಇಷ್ಟೆಲ್ಲ ಕಮಾಂಡ್ಸ್ ಇದೆ ಅಂಡ್ ಈ ಕಮಾಂಡ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಚೆಕ್ ಮಾಡೋಣ. ದ ಫಸ್ಟ್ ಕಮಾಂಡ್ ಬಂದ್ಬಿಟ್ಟು ಟೆಕ್ಸ್ಟ್ ಬಾಕ್ಸ್. ಟೆಕ್ಸ್ಟ್ ಬಾಕ್ಸ್ ಇಷ್ಟು ಡಿಫ್ರೆಂಟ್ ಟೆಕ್ಸ್ಟ್ ಬಾಕ್ಸ್ ಇದೆ. ಇದ್ರಲ್ಲಿ ನಮ್ಗೆ ಯಾವ್ದು ಬೇಕು ಒಂದು ಟೆಕ್ಸ್ಟ್ ಬಾಕ್ಸ್ ನ ಸೆಲೆಕ್ಟ್ ಮಾಡಿ ಅಲ್ಲಿ ಟೆಕ್ಸ್ಟ್ ಬಾಕ್ಸ್ ಇನ್ಸರ್ಟ್ ಆಗುತ್ತೆ. ಟೆಕ್ಸ್ಟ್ ಬಾಕ್ಸ್ ಅಂದ್ರೆ ಇದು ಒಂದು ಕೂಡ ಶೇಪ್, ಬಟ್ ಆ ಶೇಪ್ ಒಳಗಡೆ ಟೆಕ್ಸ್ಟ್ ಬರುತ್ತೆ. ನೀವು ಯಾವುದೇ ಇನ್ಸರ್ಟ್ ಅಲ್ಲಿ ಹೋಗ್ಬಿಟ್ಟು ಶೇಪ್ ನ ಇನ್ಸರ್ಟ್ ಮಾಡಿದ್ರೆ ಆ ಶೇಪ್ ಒಳಗಡೆ ನೀವು ಟೆಕ್ಸ್ಟ್ ನ ಆಡ್ ಮಾಡಬಹುದು. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಂದ್ರೆ ನಾನು ಶೇಪ್ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಚೆಕ್ ಮಾಡಬಹುದು. ಓಕೆ, ಇದರಲ್ಲಿ ನಿಮ್ಗೆ ಏನ್ ಬೇಕು ಟೈಪ್ ಮಾಡಬಹುದು. ನಾನು ಸುಮ್ಮನೆ ಕಂಟೆಂಟ್ ಟೈಪ್ ಮಾಡ್ತಾ ಇದ್ದೀನಿ. ಬೆಟರ್ ನಾನು ಬೇಕಂದ್ರೆ ರ್ಯಾಂಡಮೈಸ್ ಫಂಕ್ಷನ್ ಒಳಗಡೆ ಕಾಲ್ ಮಾಡ್ತೀನಿ. ಅಲ್ಲಿ ರೆಡಿಮೇಡ್ 3 ಪ್ಯಾರಾಗ್ರಾಫ್ ಇರುವಂತ ಒಂದು ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಆಗುತ್ತೆ. ನೋಡಿ, ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಆದ ತಕ್ಷಣ ಇದೆಲ್ಲ ಮಾಡಬಹುದು. ನೀವು ಶೇಪ್ ನ ಎಡಿಟ್ ಮಾಡಬಹುದು, ನೀವು ಶೇಪ್ ನ ಚೇಂಜ್ ಮಾಡಬಹುದು. ನಿಮ್ಗೆ ಯಾವ ರೀತಿ ಶೇಪ್ ಬೇಕು ಆ ರೀತಿ ಶೇಪ್ ನ ತಗೋಬಹುದು. ಅಂಡ್ ಎನಿ ಟೈಮ್ ನೀವು ಶೇಪ್ ಅಲ್ಲಿ ಕಲರ್ಸ್ ನ ಫಿಲ್ ಮಾಡಬಹುದು. ಈ ರೀತಿ ಶೇಪ್ ನ ಫಿಲ್ ಮಾಡಬಹುದು. ಅಂಡ್ ಓನ್ ಕಲರ್ ಫಿಲ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಫಿಲ್ ದಿಸ್ ಕೈಂಡ್ ಆಫ್ ಕಲರ್. ಅಂಡ್ ಅದನ್ನ ಬಿಟ್ಟು ಒಳಗಡೆ ಪಿಕ್ಚರ್ ನ ಫಿಲ್ ಮಾಡ್ಬೇಕಂದ್ರೆ ಶೇಪ್ ಒಳಗಡೆ ನೀವು ಪಿಕ್ಚರ್ ನು ಕೂಡ ಫಿಲ್ ಮಾಡಬಹುದು. ಓಕೆ, ಯಾವುದೇ ಪಿಕ್ಚರ್ ನ ಫಿಲ್ ಮಾಡಬಹುದು ಪರ್ಟಿಕ್ಯುಲರ್ ಶೇಪ್ ಒಳಗಡೆ. ಅಂಡ್ ಯು ಕ್ಯಾನ್ ಸೈಜ್ ಅಲ್ಲಿ ಕೂಡ ಎನಿ ಟೈಮ್ ನೀವು ವೇರಿ ಸೈಜ್ ಅಲ್ಲಿ ಚೇಂಜ್ ಮಾಡಬಹುದು. ಶೇಪ್ ಸೈಜ್ ಯಾವ ರೀತಿ ಬೇಕೋ ಆ ರೀತಿ ಶೇಪ್ ಸೈಜ್ ನ ನೀವು ಹಾರಿಜಾಂಟಲಿ ವರ್ಟಿಕಲಿ ಚೇಂಜ್ ಮಾಡ್ಕೋಬಹುದು. ಅಂಡ್ ಶೇಪ್ ಫಿಲ್ ಒಳಗಡೆ ಮತ್ತೆ ಗ್ರೇಡಿಯಂಟ್ಸ್ ಫಿಲ್ ಮಾಡಬಹುದು. ಅಂಡ್ ಯು ಕ್ಯಾನ್ ಫಿಲ್ ಟೆಕ್ಸ್ಚರ್ಸ್, ಅದರಲ್ಲಿ ಟೆಕ್ಸ್ಚರ್ಸ್ ನು ಆಡ್ ಮಾಡಬಹುದು. ನೋಡಿ, ಅದೇ ಶೇಪ್ ಗೆ ನೀವು ಬಾರ್ಡರ್ ಹಾಕ್ತೀರಂದ್ರೆ ಬಾರ್ಡರ್ ಕಲರ್ ತಗೊಳ್ಳಿ. ಅಂಡ್ ಬಾರ್ಡರ್ ವೇಟ್ ನ ಇನ್ಕ್ರೀಸ್ ಮಾಡೋಕೆ ವಿ ಹ್ಯಾವ್ ಆಪ್ಷನ್ ವೇಟ್ ಅಂಡ್ ಥಿಕ್ನೆಸ್ ಆಫ್ ಬಾರ್ಡರ್ ನ ಇನ್ಕ್ರೀಸ್ ಮಾಡಬಹುದು. ಅಂಡ್ ಅದನ್ನ ಹೊರತುಪಡಿಸಿ ಯು ಕ್ಯಾನ್ ಯೂಸ್ ಡ್ಯಾಶಸ್, ಡಿಫ್ರೆಂಟ್ ಕೈಂಡ್ ಆಫ್ ಬಾರ್ಡರ್ ನ ಸ್ಟೈಲ್ ಅಂತ ಹೇಳ್ಬೋದು. ಅಂಡ್ ಯು ಕ್ಯಾನ್ ಯೂಸ್ ಪ್ರಿಸೆಟ್, ಶಾಡೋ ಅಪ್ಲೈ ಮಾಡಬಹುದು ಶೇಪ್ಗೆ ಅಂಡ್ ರಿಫ್ಲೆಕ್ಷನ್ ಅಪ್ಲೈ ಮಾಡಬಹುದು. ಸರೌಂಡಿಂಗ್ ಕಲರ್ ಹಾಕೋಕೆ ಗ್ಲೋ ಆಪ್ಷನ್ ಅಂಡ್ ಸಾಫ್ಟ್ ಎಡ್ಜಸ್, ನಂಬರ್ ಆಫ್ ಪಿಕ್ಸೆಲ್ಸ್ ಎಡ್ಜಸ್ ಅಲ್ಲಿ ಡಿಲೀಟ್ ಆಗ್ತಾ ಹೋಗುತ್ತೆ. ಅಂಡ್ ಬಟನ್ ಅಂಡ್ ಇವನ್ ಯು ಕ್ಯಾನ್ ಗೋ ಫಾರ್ 3D ರೊಟೇಷನ್ಸ್. ಇವೆಲ್ಲ ಸೇಮ್ ಆಪ್ಷನ್ಸ್ ಇದೆ. ಒಂದು ಯೂಶಲಿ ನೀವು ಶೇಪ್ ಇನ್ಸರ್ಟ್ ಮಾಡಿದ ತಕ್ಷಣ ಏನೆಲ್ಲ ಮಾಡಬಹುದು, ದ ಸೇಮ್ ಆಪ್ಷನ್ಸ್ ಆರ್ ಅವೈಲೇಬಲ್ ಇನ್ ದಿ ಟೆಕ್ಸ್ಟ್ ಬಾಕ್ಸ್. ಅಪಾರ್ಟ್ ಫ್ರಮ್ ದಟ್, ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಟೆಕ್ಸ್ಟ್ ಇನ್ಸರ್ಟ್ ಮಾಡಿದೀರಾ, ಟೆಕ್ಸ್ಟ್ ಜೊತೆ ಏನಾದ್ರೂ ವರ್ಕ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ವರ್ಡ್ ಸ್ಟೈಲ್. ನೀವು ಟೆಕ್ಸ್ಟ್ ಕೂಡ ಅಲ್ಲಿನೂ ಚೇಂಜಸ್ ಮಾಡಬಹುದು. ಟೆಕ್ಸ್ಟ್ ಅಲ್ಲಿ ಚೇಂಜಸ್ ಮಾಡ್ಬೇಕಂದ್ರೆ ನೀವು ಇಲ್ಲಿರುವಂತ ಟೆಕ್ಸ್ಟ್ ಸ್ಟೈಲ್ ನ ಅಪ್ಲೈ ಮಾಡಬಹುದು. ಸೊ ಇಲ್ಲಿ ವರ್ಡ್ ಸ್ಟೈಲ್ ನ ಅಪ್ಲೈ ಮಾಡಬಹುದು. ಅದರಲ್ಲಿ ಟೆಕ್ಸ್ಟ್ ಫಿಲ್, ಟೆಕ್ಸ್ಟ್ ಔಟ್ಲೈನ್ ಅಂಡ್ ಟೆಕ್ಸ್ಟ್ ಗೆ ಸಂಬಂಧಪಡುವಂತ ಡಿಫ್ರೆಂಟ್ ಇಫೆಕ್ಟ್ಸ್ ನ ಅಪ್ಲೈ ಮಾಡಬಹುದು. ಶಾಡೋ, ರಿಫ್ಲೆಕ್ಷನ್, ಗ್ಲೋ, ಬಿ ಲೆವೆಲ್, 3D ರೊಟೇಷನ್ ಅಂಡ್ ಟ್ರಾನ್ಸ್ಫಾರ್ಮ್. ನಿಮ್ಗೆ ಟೆಕ್ಸ್ಟ್ ಯಾವ ರೀತಿ ಬೇಕೋ ಆ ರೀತಿ ಟೆಕ್ಸ್ಟ್ ನೀವು ಪ್ಲೇಸ್ ಮಾಡ್ಕೋಬಹುದು. ದಿಸ್ ಈಸ್ ಹೌ ಟೆಕ್ಸ್ಟ್ ಅಲ್ಲಿ ಟೆಕ್ಸ್ಟ್ ಗೆ ಸಂಬಂಧಪಡುವಂತ ಆಪ್ಷನ್ಸ್ ಅಂತ ಹೇಳ್ಬೋದು. ಅಂಡ್ ಯು ಕ್ಯಾನ್ ಚೂಸ್ ಟೆಕ್ಸ್ಟ್ ಡೈರೆಕ್ಷನ್, ಅಲೈನ್ ಟೆಕ್ಸ್ಟ್ ಮಾಡಬಹುದು. ಅಂಡ್ ಪೊಸಿಷನ್ ಆಫ್ ದಿಸ್ ಶೇಪ್, ಆ ಟೆಕ್ಸ್ಟ್ ಬಾಕ್ಸ್ ಪೊಸಿಷನ್ ಚೂಸ್ ಮಾಡಬಹುದು. ರ್ಯಾಪ್ ಟೆಕ್ಸ್ಟ್, ನೋಡಿ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮೇಶನ್ ಆಯ್ತು. ರ್ಯಾಪ್ ಟೆಕ್ಸ್ಟ್ ಅಂಡ್ ಯಾವುದೇ ಟೆಕ್ಸ್ಟ್ ಬಾಕ್ಸ್ ನ ಬ್ರಿಂಗ್ ಫಾರ್ವರ್ಡ್ ಅಂಡ್ ಸೆಂಡ್ ಟು ಬ್ಯಾಕ್ ಮಾಡಬಹುದು. ಅಂಡ್ ಟೆಕ್ಸ್ಟ್ ರ್ಯಾಪ್ ಬಗ್ಗೆ ಗೊತ್ತು. ಟೆಕ್ಸ್ಟ್ ರ್ಯಾಪ್ ಬಗ್ಗೆನೂ ಬೇಕಂದ್ರೆ ಶೇಪ್ ಮತ್ತೆ ಇಮೇಜಸ್ ಕ್ಲಿಪ್ ಆರ್ಟ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಅಗೇನ್ ಯು ಕ್ಯಾನ್ ರೊಟೇಟ್ ಅಂಡ್ ದಿ ಅಲೈನ್ ಆಪ್ಷನ್ ಅಪ್ಲೈ ಮಾಡಬಹುದು ಯಾವುದೇ ಶೇಪ್ಗೆ. ಸೊ ದಿಸ್ ಈಸ್ ವಾಟ್ ಟೆಕ್ಸ್ಟ್ ಬಾಕ್ಸ್ ಅಂತ ಹೇಳ್ಬೋದು. MS ವರ್ಡ್ ಟೆಕ್ಸ್ಟ್ ಬಾಕ್ಸ್ ಈ ರೀತಿ ಕೆಲಸ ಮಾಡುತ್ತೆ. ಟೆಕ್ಸ್ಟ್ ಬಾಕ್ಸ್ ಬೇಡಪ್ಪ ಅಂದ್ರೆ ಡಿಲೀಟ್ ಮಾಡಿಬಿಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಬಟನ್ ಪ್ರೆಸ್ ಮಾಡಿದ್ರೆ ಟೆಕ್ಸ್ಟ್ ಬಾಕ್ಸ್ ಡಿಲೀಟ್ ಆಗುತ್ತೆ. ಎಸ್ ಎಸ್ ಡಿಲೀಟ್ ಆಯಿತು. ಅಂಡ್ ಅಗೇನ್ ಗೋ ಟು ಇನ್ಸರ್ಟ್, ಕ್ಲಿಕ್ ಇನ್ಸರ್ಟ್ ಅಂಡ್ ಟೆಕ್ಸ್ಟ್ ಬಾಕ್ಸ್. ಈ ರೀತಿ ಟೆಕ್ಸ್ಟ್ ಬಾಕ್ಸ್ ನ ಬಳಕೆ ಮಾಡಬಹುದು. ಅಂಡ್ ಅಪಾರ್ಟ್ ಫ್ರಮ್ ದ ಟೆಕ್ಸ್ಟ್ ಬಾಕ್ಸ್ ಬಿಟ್ಟು ಮತ್ತೇನು ಆಪ್ಷನ್ ಇದೆ ಚೆಕ್ ಮಾಡೋಣ. ಅದರಲ್ಲಿ ಇನ್ಸರ್ಟ್ ಅಲ್ಲಿ ಹೋಗಿ ಅಂಡ್ ಕ್ವಿಕ್ ಪಾರ್ಟ್ಸ್. ಕ್ವಿಕ್ ಪಾರ್ಟ್ಸ್ ಅಲ್ಲಿ ಸಮ್ ರೆಡಿಮೇಡ್ ಕ್ವಿಕ್ ಪಾರ್ಟ್ ಇದೆ. ನಿಮ್ಗೆ ಯಾವ್ದಾದ್ರು ಕ್ವಿಕ್ ಪಾರ್ಟ್ಸ್ ಬೇಕಂದ್ರೆ ಇದರಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅದು ಕ್ವಿಕ್ ಪಾರ್ಟ್ ಆಟ್ ಎ ಟೈಮ್ ಆಡ್ ಆಗುತ್ತೆ. ಇದು ನೀವು ನಿಮ್ದೇ ಓನ್ ಕ್ವಿಕ್ ಪಾರ್ಟ್ಸ್ ನ ಪ್ಲೇಸ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಮೇಕ್ ಯುವರ್ ಓನ್ ಕ್ವಿಕ್ ಪಾರ್ಟ್ಸ್. ಈಗ ನೋಡಿ, ನಾ ಓನ್ ಕ್ವಿಕ್ ಪಾರ್ಟ್ಸ್ ಮಾಡ್ತೀನಿ. ಮೈ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ಮೈ ಕ್ರಿಯೇಟಿವ್ ಕ್ಲಾಸಸ್. ಓಕೆ, ಟೆಲಿಗ್ರಾಮ್ ಗ್ರೂಪ್ ಬಂದ್ಬಿಟ್ಟು ಮೈ ಕ್ರಿಯೇಟಿವ್ ಕೋರ್ಸಸ್. ಓಕೆ, ಸೊ ಈ ರೀತಿ ಈ ಎರಡು ಕಂಟೆಂಟ್ ನಾನು ಕ್ವಿಕ್ ಪಾರ್ಟ್ ನ ಆಡ್ ಮಾಡಬೇಕಾಗಿದೆ. ಇದು ಎರಡು ಲೈನ್ ಸೆಲೆಕ್ಟ್ ಮಾಡಿ ಅಂಡ್ ಗೋ ಟು ಕ್ವಿಕ್ ಪಾರ್ಟ್ಸ್
and click the last option save selection to QuickPart Gallery. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದಕ್ಕೆ ಹೆಸರು ಕೊಡಿ. ನಾವು ಇಲ್ಲಿ ಗಿವ್ ದಿ ನೇಮ್ ಯೂಟ್ಯೂಬ್ ಅಂತಾನೆ ಕೊಡ್ತೀನಿ ಹೆಸರು ಅಂಡ್ ಕ್ಲಿಕ್ ಓಕೆ. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ಇದನ್ನ ಪ್ಲೇಸ್ ಮಾಡ್ಬೇಕಂದ್ರೆ ನೀವು ಟೈಪ್ ಮಾಡೋ ಅವಶ್ಯಕತೆನೇ ಇಲ್ಲ. ಅದೇ ಕ್ವಿಕ್ಪಾರ್ಟ್ನೇ ಹೋಗಿ ಅಲ್ಲಿ ಇರುತ್ತೆ ನೋಡಿ, ನೀವು ಕ್ಲಿಕ್ ಮಾಡಿದಾಗೊಮ್ಮೆ ಈಸಿಲಿ ನೀವು ಇನ್ಸರ್ಟ್ ಮಾಡ್ಬೋದು ದ ಹೋಲ್ ಕಂಟೆಂಟ್ ನ, ಹೋಲ್ ಕ್ವಿಕ್ಪಾರ್ಟ್ ನ ಪ್ಲೇಸ್ ಮಾಡ್ತಾ ಹೋಗ್ಬೋದು. ಈ ರೀತಿ ನೀವು ಕ್ವಿಕ್ಲಿ ಕಂಟೆಂಟ್ ಪಾರ್ಟ್ಸ್ ನ ರೆಡಿ ಮಾಡ್ಕೊಂಡ್ಬಿಟ್ಟು ಯು ಕ್ಯಾನ್ ಆಡ್ ಎನ್ ನಂಬರ್ ಆಫ್ ಟೈಮ್ಸ್ ಇನ್ ಸೇಮ್ ಡಾಕ್ಯುಮೆಂಟ್. ಅದನ್ನ ಹೊರತುಪಡಿಸಿ ಯು ಕ್ಯಾನ್ ಗೋ ಫಾರ್ ವರ್ಡ್ ಆರ್ಟ್. ವರ್ಡ್ ಆರ್ಟ್ ಅಲ್ಲಿ ನೋಡಿ ಪ್ರೀ ಡಿಫೈನ್ಡ್ ಟೆಕ್ಸ್ಟ್ ಆರ್ಟ್ಸ್ ಇದೆ ಅಂಡ್ ಟೆಕ್ಸ್ಟ್ ಗೆ ಸಂಬಂಧಪಡುವಂತ ಆರ್ಟ್ಸ್ ಗೆ ವಿ ಕಾಲ್ ವರ್ಡ್ ಆರ್ಟ್. ನಿಮಗೆ ಯಾವ ರೀತಿ ವರ್ಡ್ ಆರ್ಟ್ ಬೇಕು ವರ್ಡ್ ಆರ್ಟ್ ನ ಸೆಲೆಕ್ಟ್ ಮಾಡಿ ಅಂಡ್ ಅಲ್ಲೇ ಟೈಪ್ ಮಾಡಬಹುದು ನೀವು ವರ್ಡ್ ಆರ್ಟ್ ಹೆಂಗ್ ಬೇಕು. ಎನಿ ಟೈಮ್ ನೀವು ಎಡಿಟ್ ಮಾಡ್ಕೋಬಹುದು ಆ ವರ್ಡ್ ಆರ್ಟ್ ನ. ವರ್ಡ್ ಆರ್ಟ್ ನೋಡಿ ನಾರ್ಮಲಿ ಇದು ಕೂಡ ಒಂದು ಟೆಕ್ಸ್ಟ್ ಬಾಕ್ಸ್ ತರ ಈ ರೀತಿ ವರ್ಡ್ ಆರ್ಟ್ ಬರುತ್ತೆ. ಫಾಂಟ್ ಅಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಮಾಡೋದು ಸೇಮ್ ಆಪ್ಷನ್. ನಾರ್ಮಲಿ ಒಂದು ಟೆಕ್ಸ್ಟ್ ನ ಹೇಗೆ ಇನ್ಕ್ರೀಸ್ ಮಾಡ್ತೀರಾ ಹೇಗೆ ಡಿಕ್ರೀಸ್ ಮಾಡ್ತೀರಾ ಅದೇ ರೀತಿ ನೀವು ಅಪ್ಲೈ ಮಾಡಬಹುದು. ಅಂಡ್ ಸೇಮ್ ಫಾರ್ಮೆಟ್ ಆಪ್ಷನ್ ಇದೆ, ಅದು ಸರೌಂಡಿಂಗ್ ನೀವು ಶೇಪ್ ಕಲರ್ ಫಿಲ್ ಮಾಡೋದಾಗ್ಲಿ, ಅದಕ್ಕೆ ಟೆಕ್ಸ್ಟ್ ಬಾಕ್ಸ್ ನೋಡಿ ಈ ರೀತಿ ನೀವು ಶೇಪ್ ಕಲರ್ ಫಿಲ್ ಮಾಡಬಹುದು ಅಂಡ್ ವರ್ಡ್ ಸ್ಟೈಲ್ ನ ಅಪ್ಲೈ ಮಾಡಬಹುದು. ಅಂಡ್ ದ ರಿಮೈನಿಂಗ್ ಆಪ್ಷನ್ ಆಸ್ ಇಟ್ ಇಸ್ ಸೇಮ್ ಇದೆ. ಒಂದು ಟೆಕ್ಸ್ಟ್ ಬಾಕ್ಸ್ ಇನ್ಸರ್ಟ್ ಮಾಡಿದ ತಕ್ಷಣ ಯಾವೆಲ್ಲ ಆಪ್ಷನ್ಸ್ ಬಂದಿತ್ತು, ಒಂದು ಶೇಪ್ ಇನ್ಸರ್ಟ್ ಮಾಡಿದ ತಕ್ಷಣ ಯಾವೆಲ್ಲ ಆಪ್ಷನ್ ಬಂದಿತ್ತು, ಸೇಮ್ ಆಪ್ಷನ್ಸ್ ಆರ್ ಅವೈಲೇಬಲ್ ವೈಲ್ ಇನ್ಸರ್ಟಿಂಗ್ ಟೆಕ್ಸ್ಟ್ ವರ್ಡ್ ಆರ್ಟ್ ಅಂತ ಹೇಳ್ಬೋದು. ಸೊ next after word art we have drop cap. What is drop cap? ಈಗ ನಾನು randomized ಫಂಕ್ಷನ್ ನ ಕಾಲ್ ಮಾಡ್ತೀನಿ equal to rand bracket start and end will get 3 ಪ್ಯಾರಾಗ್ರಾಫ್ ರೆಡಿಮೇಡ್ ಪ್ಯಾರಾಗ್ರಾಫ್ ಸಿಗುತ್ತೆ. ಫಸ್ಟ್ ಪ್ಯಾರಾಗ್ರಾಫ್ ನೋಡಿದಾಗ ಅದರಲ್ಲಿ ಫಸ್ಟ್ ಲೆಟರ್ ಏನಿದೆ ಓ ಇದೆ, ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಫಸ್ಟ್ ಲೆಟರ್ ವೈ ಇದೆ, ಥರ್ಡ್ ಪ್ಯಾರಾಗ್ರಾಫ್ ಅಲ್ಲಿ ಫಸ್ಟ್ ಲೆಟರ್ ಟಿ ಇದೆ. ಈಗ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಮಾಡ್ತಾ ಇದೀನಿ ಡ್ರಾಪ್ ಕ್ಯಾಪ್ ಪ್ಲೇಸ್ ಮಾಡ್ತಾ ಇದೀನಿ. ಡ್ರಾಪ್ಡ್ ಅಂತ ನೋಡಿ 3 ಲೈನ್ಸ್ ಡ್ರಾಪ್ ಕ್ಯಾಪ್ ಆಗಿದೆ. ಅಂಡ್ ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಮಾರ್ಜಿನ್ ನ ಪ್ಲೇಸ್ ಮಾಡ್ತಾ ಇದೀನಿ. ಮಾರ್ಜಿನ್ ಒಳಗಡೆ ವೈ ಡ್ರಾಪ್ ಆಗಿದೆ. ಅಂಡ್ ಥರ್ಡ್ ಪ್ಯಾರಾಗ್ರಾಫ್ ಅಲ್ಲಿ ಟಿನ ಡ್ರಾಪ್ ಕ್ಯಾಪ್ ಮಾಡ್ತೀನಿ. ಅಗೇನ್ ಐ ಯೂಸ್ ಡ್ರಾಪ್ಡ್ ಅಂತ ನೋಡಿ. ನಾರ್ಮಲಿ ಡ್ರಾಪ್ ಕ್ಯಾಪ್ ನೀವು ಅಪ್ಲೈ ಮಾಡಿದ್ರೆ 3 ಲೈನ್ಸ್ ಗೆ ಡ್ರಾಪ್ ಕ್ಯಾಪ್ ಆಗುತ್ತೆ. ಇಲ್ಲಿ ನೋಡಬಹುದು 3 ಲೈನ್ಸ್ ಗೆ ಡ್ರಾಪ್ ಕ್ಯಾಪ್ ಆಗಿದೆ. ನಾ ಸೆಕೆಂಡ್ ಲೈನ್ ಡ್ರಾಪ್ ಕ್ಯಾಪ್ ರಿಮೂವ್ ಮಾಡ್ಬೇಕಂದ್ರೆ ಮೇಕ್ ಇಟ್ ನನ್. ಈಗ ಇದು 3 ಲೈನ್ ಡ್ರಾಪ್ ಕ್ಯಾಪ್ ಆಗಿದೆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ. ನೀವು ನಂಬರ್ ಆಫ್ ಲೈನ್ಸ್ ನ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಬೇಕಂದ್ರೆ ಡ್ರಾಪ್ ಕ್ಯಾಪ್ ಆಪ್ಷನ್ಸ್ ಅಲ್ಲಿ ಕ್ಲಿಕ್ ಮಾಡಿ. ಈಗ ನೋಡಿ ಅಲ್ಲಿ ನಂಬರ್ ಆಫ್ ಲೈನ್ಸ್ ಎಷ್ಟಿದೆ ಟು ಡ್ರಾಪ್ 3 ಲೈನ್ಸ್ ಇದೆ. ಯು ಕ್ಯಾನ್ ಮೇಕ್ ಇಟ್ 1. ಈ ರೀತಿ ಡ್ರಾಪ್ ಕ್ಯಾಪ್ ನ ಪ್ಲೇಸ್ ಮಾಡಬಹುದು. ಇಲ್ಲಪ್ಪ ಅಂದ್ರೆ ಡ್ರಾಪ್ ಕ್ಯಾಪ್ ಆಪ್ಷನ್ಸ್ ಯು ಕ್ಯಾನ್ ಇನ್ಕ್ರೀಸ್ ಅಪ್ ಟು 10. ನೋಡಿ ಮ್ಯಾಕ್ಸಿಮಮ್ 10 ಲೈನ್ಸ್ ವರೆಗೆ ನೀವು ಡ್ರಾಪ್ ಕ್ಯಾಪ್ ನ ಅಪ್ಲೈ ಮಾಡಬಹುದು. ನಾಟ್ ಮೋರ್ ದೆನ್ 10 ಲೈನ್ಸ್. 10 ಲೈನ್ಸ್ ಜಾಸ್ತಿ ಲೆಟರ್ ಡ್ರಾಪ್ ಮಾಡಕ್ ಆಗಂಗಿಲ್ಲ. ಓಕೆ, ಯು ಕ್ಯಾನ್ ಮೇಕ್ ಇಟ್ ನನ್. ಅಗೇನ್ ನನ್ ಮಾಡಬಹುದು. ಇದು ಕೂಡ ನಾನು ನನ್ ಮಾಡ್ತೀನಿ. ಮೇಕ್ ಇಟ್ ನನ್. ಸೊ ಈ ರೀತಿ ನೀವು ಮಾಡಬಹುದು ಡ್ರಾಪ್ ಕ್ಯಾಪ್. ನಿಮ್ಗೆಲ್ಲ ಸಿಗ್ನೇಚರ್ ಬಾಕ್ಸ್ ನ ಪ್ಲೇಸ್ ಮಾಡ್ಬೇಕಂದ್ರೆ ಅಲ್ಲಿ ಕರ್ಸರ್ ಇಟ್ಬಿಡಿ ಅಂಡ್ ಸಿಗ್ನೇಚರ್ ಲೈನ್ ಮೇಲೆ ಕ್ಲಿಕ್ ಮಾಡಿ. ಇನ್ಸರ್ಟ್ ಅಲ್ಲಿ ಹೋಗಿ ಕ್ಲಿಕ್ ಆನ್ ಸಿಗ್ನೇಚರ್ ಲೈನ್ ಅಂಡ್ ಓಕೆ ಮಾಡ್ಬಿಟ್ಟು ಇಲ್ಲಿ ಸಿಗ್ನೇಚರ್ ಬಾಕ್ಸ್ ಪ್ಲೇಸ್ ಮಾಡಬಹುದು. ಇಲ್ಲಿ ಯಾರ ಹೆಸರು ಬೇಕೋ ಅಲ್ಲಿ ಹೆಸರನ್ನ ಟೈಪ್ ಮಾಡಬಹುದು. ಲೆಟ್ ಮಿ ರೈಟ್ ನೇಮ್ ಶರಣ್ ಜೆ ಅಂಡ್ ಏನಿದೆ ಯು ಕ್ಯಾನ್ ಟೆಲ್ ಲೈಕ್ ಮ್ಯಾನೇಜರ್. ದೆನ್ ಕ್ಲಿಕ್ ಓಕೆ ಅಂಡ್ ಈ ರೀತಿ ನೀವು ಸಿಗ್ನೇಚರ್ ನ ಪ್ಲೇಸ್ ಮಾಡಬಹುದು ಬಾಕ್ಸ್ ನ. ಅಂಡ್ ಇದು ಯಾವ ಸೈಡ್ ಬೇಕು ಆ ಸೈಡ್ ಪ್ಲೇಸ್ ಮಾಡಬಹುದು ಯೂಸಿಂಗ್ ಅಲೈನ್ಮೆಂಟ್. ಲೆಫ್ಟ್ ಇದೆ, ಸೆಂಟರ್ ಇದೆ, ರೈಟ್ ಅಲೈನ್ಮೆಂಟ್ ಇದೆ. ಸೊ ಯಾವ್ದು ಅಲೈನ್ಮೆಂಟ್ ಬೇಕು ಅಲೈನ್ಮೆಂಟ್ ಪ್ರಕಾರ ಪ್ಲೇಸ್ ಮಾಡಿ. ಅಂಡ್ ಕೆಳಗಡೆ ಬೇಕಂದ್ರೆ ಪ್ರೀವಿಯಸ್ ಲೈನ್ ಇಟ್ಬಿಟ್ಟು ಎಂಟರ್ ಕೀ ಪ್ರೆಸ್ ಮಾಡ್ತಾ ಹೋಗಿ ಅಂಡ್ ಬ್ಯಾಕ್ ಸ್ಪೇಸ್ ಪ್ರೆಸ್ ಮಾಡಿದ್ರೆ ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಈ ರೀತಿ ನೀವು ಸಿಗ್ನೇಚರ್ ಲೈನ್ ನ ಪ್ಲೇಸ್ ಮಾಡಬಹುದು. ದೇ ಕ್ಯಾನ್ ಡು ಸೈನ್ ಓವರ್ ಹಿಯರ್. ಅಲ್ಲಿ ಸೈನ್ ಮಾಡಬಹುದು, ಸಿಗ್ನೇಚರ್ ಮಾಡಬಹುದು. ಎಸ್, ಅದನ್ನ ಬಿಟ್ಟು ಡೇಟ್ ಅಂಡ್ ಟೈಮ್ ಇದೆ. ಯು ಕ್ಯಾನ್ ಪ್ಲೇಸ್ ಡೇಟ್ ಅಂಡ್ ಟೈಮ್ ಇನ್ MS ವರ್ಡ್. ಡೇಟ್ ಅಂಡ್ ಟೈಮ್ ಮೇಲೆ ಕ್ಲಿಕ್ ಮಾಡಿ. ಡಿಫ್ರೆಂಟ್ ಫಾರ್ಮೆಟ್ ಆಫ್ ಡೇಟ್ ಅಂಡ್ ಟೈಮ್ಸ್ ಆರ್ ದೇರ್. ನೀವು ಯಾವ ರೀತಿ ಯಾವ ಫಾರ್ಮೆಟ್ ಬೇಕು ಆ ಫಾರ್ಮೆಟ್ ನ ಚೂಸ್ ಮಾಡಿ ಕ್ಲಿಕ್ ಓಕೆ ಅಂದ್ರೆ ಆ ಡೇಟ್ ಮತ್ತೆ ಟೈಮ್, ಈಗ ಡೇಟ್ ಇದೆ ಡೇಟ್ ಅಲ್ಲಿ ಪ್ಲೇಸ್ ಆಗುತ್ತೆ. ಆ ಡೇಟ್ ಟೈಮ್ ಸಮೇತನು ಡಿಫ್ರೆಂಟ್ ಫಾರ್ಮೆಟ್ ಇದೆ. ಲೆಟ್ ಮಿ ಟೇಕ್ ದಿಸ್ ಫಾರ್ಮೆಟ್. ಇಲ್ಲಿ ನೋಡಬಹುದಾಗಿರುತ್ತೆ ಅದರ ಪ್ರಕಾರ ಆ ಡೇಟ್ ಅಂಡ್ ಟೈಮ್ ಬರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ we have options called object and text from file. What is object? Object ಅಂದ್ರೆ ಏನು? ಈಗ ನೋಡಿ ನಾನು ಏನ್ ಮಾಡ್ತೀನಿ, ಇದನ್ನ ಚಾಪ್ಟರ್ 1 ಅಂತ ತಗೊಳ್ಳೋಣ. ಸೊ ನಾ ಕರ್ಸರ್ ಮೇಲ್ಗಡೆ ತಗೊಂಡು ಹೋಗ್ತಾ ಇದ್ದೀನಿ ಅಂಡ್ ನಾ ಇಲ್ಲಿ ಚಾಪ್ಟರ್ 1 ಅಂತ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಚಾಪ್ಟರ್ 1. ಓಕೆ, ಚಾಪ್ಟರ್ 1 ಹೆಡ್ಡಿಂಗ್ ಅಪ್ಲೈ ಮಾಡೋಣ. ಹೋಮ್ ಆಪ್ಷನ್ ಅಲ್ಲಿ ಹೆಡ್ಡಿಂಗ್ 1 ಅಂತ ಅಪ್ಲೈ ಮಾಡಿ. ಎಸ್, ಚಾಪ್ಟರ್ 1 ಅಲ್ಲಿ ಇದ್ದೀನಿ ನಾನು. ಸೊ ಇನ್ನು ಸ್ಟಿಲ್ ಐ ಆಮ್ ಇನ್ ಚಾಪ್ಟರ್ 1. ಡನ್. ಈಗ ಇನ್ಸೈಡ್ ಅಲ್ಲಿ ಹೋಗ್ತೀನಿ. ನಾನಿಲ್ಲಿ ಡ್ರಾಪ್ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಇಲ್ಲಿ ಗೊತ್ತಿರೋಂಥ ಸಾಫ್ಟ್ವೇರ್ ಯಾವುದು ಬಿಟ್ ಮ್ಯಾಪ್ ಇಮೇಜ್ ಅಂತಿದೆ. ಅಂದ್ರೆ ಇದು ಪೇಂಟಿಗೆ ಹೋಗುತ್ತೆ. ಬಿಟ್ ಮ್ಯಾಪ್ ಇಮೇಜ್ ಅಂದ್ರೆ ಪೇಂಟಿಗೆ ಹೋಗುತ್ತೆ. ಈಗ ಬೇರೆ ಬೇರೆ ಸಾಫ್ಟ್ವೇರ್ಸ್ಗೂ ಹೋಗ್ಬೋದು. ನಾನು ಪೇಂಟಿಗೆ ಹೋಗ್ತಾ ಇದ್ದೀನಿ. ಪೇಂಟಿಗೆ ಹೋಗ್ಬಿಟ್ಟು ಅಲ್ಲಿ ಏನು ಡ್ರಾ ಮಾಡ್ತೀರಾ ಡ್ರಾ ಮಾಡಿ.
ಡ್ರಾ ಮಾಡಿ ಅಲ್ಲಿ ಏನ್ ಕಲರ್ ಫಿಲ್ ಮಾಡೋದಿದೆ ಕಲರ್ ಫಿಲ್ ಮಾಡಿ. ಸೊ ಈ ರೀತಿ ಕಲರ್ ನ ಫಿಲ್ ಮಾಡಬಹುದು. ಅಂಡ್ ಅಲ್ಲಿ ಕ್ಲೋಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಆ ಡ್ರಾಯಿಂಗ್ ಏನಿದೆ ಆ ಪರ್ಟಿಕ್ಯುಲರ್ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಬಂದ್ಬಿಡುತ್ತೆ. ದಿಸ್ ಇಸ್ ವಾಟ್ ಆಬ್ಜೆಕ್ಟ್ ಅಂತ ಹೇಳ್ಬೋದು. ಅಂಡ್ ಅದರಲ್ಲಿ ಇನ್ನೊಂದು ಆಪ್ಷನ್ ಇದೆ ಟೆಕ್ಸ್ಟ್ ಫ್ರಮ್ ಫೈಲ್. ಈಗ ಟೆಕ್ಸ್ಟ್ ಫ್ರಮ್ ಫೈಲ್ ಹೆಂಗ್ ಆಪ್ಷನ್ ಯೂಸ್ ಮಾಡ್ಬೇಕು ಅನ್ನೋಕೆ ನಾವೊಂದು ಹೊಸ ಫೈಲ್ ತಗೊಳ್ತೀನಿ, ಕಂಟ್ರೋಲ್ ಎನ್ ಪ್ರೆಸ್ ಮಾಡಿ ನ್ಯೂ ಡಾಕ್ಯುಮೆಂಟ್ ಬರುತ್ತೆ. ಕಂಟ್ರೋಲ್ ಎನ್ ಪ್ರೆಸ್ ಮಾಡಿ ನ್ಯೂ ಡಾಕ್ಯುಮೆಂಟ್ ಬರುತ್ತೆ. ಅಂಡ್ ಇದರಲ್ಲಿ ಚಾಪ್ಟರ್ 2 ಅಂತ ತಗೋತಾ ಇದ್ದೀನಿ. ಅಂಡ್ ಇಲ್ಲಿ ರ್ಯಾಂಡಮೈಸ್ ಟೆಕ್ಸ್ಟ್ ಕಾಲ್ ಮಾಡ್ತಾ ಇದ್ದೀನಿ. ಎಸ್, ಚಾಪ್ಟರ್ 2 ಗೆ ಹೆಡ್ಡಿಂಗ್ ನ ಅಪ್ಲೈ ಮಾಡೋಣ. ಹೆಡ್ಡಿಂಗ್ 1 ಅಪ್ಲೈ ಮಾಡಿಬಿಟ್ಟು ಈ ಫೈಲ್ ನ ಸೇವ್ ಮಾಡ್ತಾ ಇದ್ದೀನಿ. ಫೈಲ್ ನ ಸೇವ್ ಮಾಡಿ ಎಲ್ಲಿ ಸೇವ್ ಮಾಡೋಣ, ಡೆಸ್ಕ್ಟಾಪ್ ಅಲ್ಲಿ ಸೇವ್ ಮಾಡೋಣ. ಡೆಸ್ಕ್ಟಾಪ್, ಸೆಲೆಕ್ಟ್ ಡೆಸ್ಕ್ಟಾಪ್ ಅಂಡ್ ಚಾಪ್ಟರ್ 2 ಸೇವ್ ಮಾಡಿ. ಈಗ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಚಾಪ್ಟರ್ ನಂತರ ಇಲ್ಲಿ ಟೈಪ್ ಮಾಡಿದ್ದೀನಿ ನಾನು. ಅಂಡ್ ಇದ್ರ ಕೆಳಗಡೆ ಇದೇ ಸೇಮ್ ಪೇಜ್ ಅಲ್ಲಿ ನಂಗೆ ಚಾಪ್ಟರ್ 2 ಬೇಕು. ಸೇಮ್ ಪೇಜ್ ಅಂದ್ರೆ ನೆಕ್ಸ್ಟ್ ಪೇಜಿಗೆ ಬೇಕು. ಎಸ್, ನನಗೆ ಇಲ್ಲಿ ಚಾಪ್ಟರ್ 2 ಬೇಕು. ಸೊ ಇಲ್ಲಿ ಚಾಪ್ಟರ್ 2 ಬೇಕಂದ್ರೆ ಆ ಫೈಲ್ ನ ಓಪನ್ ಮಾಡಬೇಕು, ಅಲ್ಲಿ ಹೋಗಿ ಕಾಪಿ ಮಾಡ್ಬೇಕು, ಎಲ್ಲ ಸೆಲೆಕ್ಟ್ ಮಾಡಿ ಕಾಪಿ ಮಾಡಬೇಕು, ಇಲ್ಲಿ ಬಂದು ಪೇಸ್ಟ್ ಮಾಡಬೇಕು. ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಆಬ್ಜೆಕ್ಟ್ ಒಳಗಡೆ ಇನ್ನೊಂದು ಆಪ್ಷನ್ ಇದೆ ಟೆಕ್ಸ್ಟ್ ಫ್ರಮ್ ಫೈಲ್ ಅಂತ. ಆ ಟೆಕ್ಸ್ಟ್ ಫ್ರಮ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಚಾಪ್ಟರ್ 2 ಫೈಲ್ ಎಲ್ಲಿ ಸೇವ್ ಮಾಡಿದ್ದೀರಾ ಆ ಫೈಲ್ ನ ಸೆಲೆಕ್ಟ್ ಮಾಡಿಬಿಟ್ಟು ಇನ್ಸರ್ಟ್ ಮಾಡಿದ್ರೆ ಅದರಲ್ಲಿರುವಂತ ಎಲ್ಲಾ ಕಂಟೆಂಟ್ ಈ ಫೈಲ್ ಬಂದ್ಬಿಡುತ್ತೆ. ನೋಡಿ, ಅಲ್ಲಿರುವಂತ ಎಲ್ಲಾ ಕಂಟೆಂಟ್ ಈ ಫೈಲ್ ಬಂದು ಟೆಕ್ಸ್ಟ್ ಫ್ರಮ್ ಫೈಲ್ ಏನ್ ಮಾಡುತ್ತೆ, ಸೇಮ್ MS ವರ್ಡ್ ಡಾಕ್ಯುಮೆಂಟ್ ಏನ್ ಸೇವ್ ಮಾಡಿರ್ತೀರಾ ಅದರಲ್ಲಿರುವಂತ ಎಲ್ಲಾ ಕಂಟೆಂಟ್ ಇಲ್ಲಿ ತಗೊಂಡ್ ಬರೋಕೆ ಯೂಸ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಟೆಕ್ಸ್ಟ್ ಗ್ರೂಪ್. ಇದರಲ್ಲಿ ಟೆಕ್ಸ್ಟ್ ಬಾಕ್ಸ್, ಕ್ವಿಕ್ ಪಾರ್ಟ್ಸ್, ವರ್ಡ್ ಆರ್ಟ್, ಡ್ರಾಪ್ ಕ್ಯಾಪ್, ಸಿಗ್ನೇಚರ್ ಲೈನ್, ಡೇಟ್ ಅಂಡ್ ಟೈಮ್, ಆಬ್ಜೆಕ್ಟ್ಸ್ ಹೆಂಗ್ ಪ್ಲೇಸ್ ಮಾಡೋದು, ಟೆಕ್ಸ್ಟ್ ಫ್ರಮ್ ಫೈಲ್ ಹೆಂಗ್ ಪ್ಲೇಸ್ ಮಾಡೋದು ತಿಳ್ಕೊಂಡಿದ್ದೀರಾ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಂಬಾಲ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಇಕ್ವೇಷನ್ಸ್ ಅಂಡ್ ಸಿಂಬಾಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿಗೆ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಡೋಂಟ್ ಮಿಸ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.